ಪ್ರಾರಂಭಿಸಿದ್ವಿ. 7ನೇ ಒಂದು ಪ್ರಶ್ನೆವರೆಗೂ ನಾನು ನಿಮ್ಗೆ ಈಗಾಗಲೇ ರಿವಿಷನ್ ಅನ್ನ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಇನ್ನು 8 ಅಂದ್ರೆ ಬಿಟ್ಟ ಸ್ಥಳಗಳನ್ನ ಕೊಡ್ತಾ ಇದ್ದೀನಿ. ಅವುಗಳ ಉತ್ತರಗಳನ್ನ ನಾನು ಬರೆಯೋದಿಲ್ಲ, ಉತ್ತರಗಳನ್ನ ನೀವು ಹುಡುಕಿ ಬರಿಬೇಕು. ಸರಿ, ಹಾಗಾದ್ರೆ ಎಲ್ಲಾ ಬಿಟ್ಟ ಸ್ಥಳಗಳನ್ನ ಕೊಡ್ತಾ ಅಂದ್ರೆ ಇಲ್ಲಿವರೆಗೂ ಎಷ್ಟು ಪಾಠ ಆಗಿರಲ್ಲ ಆ ಎಲ್ಲಾ ಪಾಠದ ಹಿಂದೆ ಬಂದಿರತಕ್ಕಂತಹ ಬಿಟ್ಟ ಸ್ಥಳಗಳನ್ನ ನಾನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸರಿಯಾಗಿ ಬರೀರಿ, ಅವುಗಳ ಉತ್ತರಗಳನ್ನ ಹುಡುಕಿ. ಆಯ್ತಾ? ಈ ಒಂದು 8ನೇ ಒಂದು ಪ್ರಶ್ನೆಯನ್ನು ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ತದನಂತರ ನಾವು ನಮ್ಮ ಇಂದಿನ ತರಗತಿಯನ್ನು ಮುಂದುವರಿಸೋಣ. ಕಣ್ಣುಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ವಕ್ರತುಂಡ ಮಹಾಕಾಯಂ ಸೂರ್ಯಕೋಟಿ ಸಮಪ್ರಭಾಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಎಲ್ಲ ಕಾರ್ಯಗಳನ್ನು ಒಳ್ಳೆಯದಾಗಿ ಮಾಡು ಅಂತ ಹೇಳಿ ವಿನಾಯಕನನ್ನ ಪ್ರಾರ್ಥಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ. ಸರಿ, ಮೊದಲನೇ ಒಂದು ಬಿಟ್ಟ ಸ್ಥಳ. ಮೊದಲಿಗೆ ಬಿಟ್ಟ ಸ್ಥಳ. ಬಿಟ್ಟ ಸ್ಥಳ ತುಂಬಿರಿ. ಎಂಟನೇ ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ಬಾಬಾ ನನಗೂ ಡ್ಯಾಶ್ ಕಲಿಸು. ಬಾಬಾ ನನಗೂ ಏನದು? ಹಾರಲು ಕಲಿಸು. ಹಾರಲು ಹಾಡಲು ಕಲಿಸು. ಅಪ್ಪನು ಡ್ಯಾಶ್ ಹೋಗಿಹನು. ಅಪ್ಪನು ಡ್ಯಾಶ್ ಹೋಗಿಹನು. ಅಪ್ಪನು ಎಲ್ಲಿಗೆ ಹೋಗಿಹನು? ಪೇಟೆಗೆ ಹೋಗಿಹನು. ನೀವೇ ಬರಿಬೇಕು ಅದನ್ನ ಉತ್ತರ. ನನಗೂ ಎರಡು ಡ್ಯಾಶ್ ರೆಕ್ಕೆಯ. ನನಗೂ 2 ರೆಕ್ಕೆಯ ಡ್ಯಾಶ್ ಹಚ್ಚು. ನನಗೂ 2 ರೆಕ್ಕೆಯ ಹಚ್ಚು. ನೆತ್ತಿಯ ಮೇಲೆ ಡ್ಯಾಶ್ ಚುಚ್ಚು. ನೆತ್ತಿಯ ಮೇಲೆ ಡ್ಯಾಶ್ ಹಚ್ಚು ಇದೆ. 5 ಮುಗಿಲಿನ ಕಡೆಗೆ ಡ್ಯಾಶ್ ಬಾ. ಮುಗಿಲಿನ ಕಡೆಗೆ ಹಾರುವ ಬಾ. 6 ನೀಟಾಗಿ ಬರೆಯಿರಿ ವಿದ್ಯಾರ್ಥಿಗಳನ್ನ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಹಿಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿ ಏನಪ್ಪ ಅದು ಸ್ತ್ರೀಲಿಂಗ ಪುಲ್ಲಿಂಗ ಅತ್ತೆ ಆಗ್ಬೇಕಾಗಿತ್ತು. ಅದು ಮಾತೆ ಆಗ್ಬೇಕಿತ್ತು. ಮಾತೆ, ಅದಕ್ಕೆ ನಾನು ಅಲ್ಲಿ ಒತ್ತು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಅವತ್ತನ್ನ ನೀವು ಅದನ್ನ ಸರಿ ಮಾಡಿ. ಮಾತೆ ಅಂದ್ರೆ ತಾಯಿ. ಮಾತೆ ಮತ್ತೆ ತಂದೆ ಏನಂತ ಹೇಳ್ತೀವಿ? ಮಾತೆ ಅಂತ ಹೇಳಿದ್ರೆ ತಂದೆ. ಪಿತೃ, ಮಾತೃ ಪಿತೃ ಅಂತ ಬರುತ್ತೆ. ಮಾತೆ ಅಂತ ಕೊಟ್ಟಿ ನಾನಲ್ಲಿ ಅದನ್ನ ಏನ್ ಮಾಡ್ರಿ, ಆ ಒತ್ತನ್ನ ಅದು ಬೈ ಮಿಸ್ಟೇಕ್ ಬಂದಿರೋದು, ಅದನ್ನ ಸ್ವಲ್ಪ ತಿದ್ಕೊಳ್ಳಿ. ನಂತರ 7ನೇ ಒಂದು ಬಿಟ್ಟ ಸ್ಥಳ. ಮಗಳಿಗೊಂದು ಗೊಂಬೆಯಂತೆ. ಮಗಳಿಗೊಂದು ಗೊಂಬೆಯಂತೆ. ಗೊಂಬೆಗೊಂದು ಅಂಗಿಯಂತೆ.
7 ಆಯಿತು 8. ನೀಟಾಗಿ ಬರಿಬೇಕು. ಗುಂಡಿ ಬಲು ಹಳೆಯದಂತೆ. ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದನಂತೆ. ಬೇರೆ ಗುಂಡಿ ತಂದನಂತೆ. ಬೇರೆ ಡ್ಯಾಶ್ ತಂದನಂತೆ. 9. ಡ್ಯಾಶ್ ಮತ್ತು ಡ್ಯಾಶ್ ಒಳ್ಳೆಯ ಗೆಳೆಯರಾಗಿದ್ದರು. ಯಾರು ಯಾರು ಗೆಳೆಯರು ಒಳ್ಳೆಯ ಗೆಳೆಯರಾಗಿದ್ರು? ಕುದುರೆ ಮತ್ತು ಒಂಟೆ. 9 ಬಿಟ್ಟ ಸ್ಥಳಗಳಾದ್ವೀಗ. 10. ಸೂಜಿಯ ತುದಿಗೆ ಡ್ಯಾಶ್ ಸೇರಿಸುವುದು. ಡ್ಯಾಶ್ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಸೂಜಿಯ ತುದಿಗೆ ತೊಗಟೆ ಏನದು ದಾರ ಸೇರಿಸುವುದು ಹೇಗೆ ಎಂದು ತಿಳಿಯಲಿಲ್ಲ. ಮರದ ತೊಗಟೆಯನ್ನ ದಾರವಾಗಿ ಅವ್ರು ಏನ್ ಮಾಡ್ತಾ ಇದ್ರು? ಬಳಸ್ತಾ ಇದ್ರಲ್ಲ. ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಸೂಜಿಯನ್ನ ಕಂಡು ಹಿಡಿದ್ರು, ಆದ್ರೆ ಅದಕ್ಕೆ ದಾರ ಹೆಂಗ್ ಹಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾರಿಗೆ? ಸೂಜಿಯನ್ನ ಕಂಡು ಹಿಡಿದವ್ರು ಯಾರು? ಎಲಿಯಸ್ ಪೋ. ಆ ರಂಧ್ರಕ್ಕೆ ಡ್ಯಾಶ್ ದಾರವನ್ನ ಪೋಣಿಸಲಾಗಿತ್ತು. ಯಾವ ದಾರವನ್ನ ಪೋಣಿಸಲಾಗಿತ್ತು? ತೊಗಟೆಯ ದಾರವನ್ನ ಪೋಣಿಸಲಾಗಿತ್ತು. ಮರ್ತಿಲ್ಲಲ್ಲ ಎಲ್ಲ ಪಾಠಗಳನ್ನ? ಓದ್ತಾ ಇದ್ದೀರಿ? ಎಲಿಸ್ ಹೋನ ಶ್ರಮ ಮತ್ತು ಬುದ್ಧಿಯ ಫಲವೇ? ಎಲಿಯಸ್ ಹೋನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಅದನ್ನ ನೀವೇ ಬರಿಬೇಕು. ಉತ್ತರ ನಾನು ಹೇಳ್ತಾ ಇದ್ದೀನಿ, ನೀವು ಬರಿಬೇಕು. ಗೆಳೆಯರೆಲ್ಲ ಕೂಡಿ ಡ್ಯಾಶ್ ಹೋದರು. ಎಲ್ಲಿಗೆ ಹೋದ್ರು? ಡ್ಯಾಶ್ಗೆ ಹೋದರು. ಎಲ್ಲಿಗೆ ಹೋದ್ರು ಅವರು? ಸಂತೆಗೆ ಹೋದರು. ಗೆಳೆಯರೆಲ್ಲ ಸೇರ್ಕೊಂಡು ಸಂತೆಗೆ ಹೋದ್ರು. ನರಿಗೆ ದೂರದಲ್ಲಿ ತೋಟದ ಡ್ಯಾಶ್ ಕಾಣಿಸಿತು. ತೋಟದ ಡ್ಯಾಶ್ ಕಾಣಿಸಿತು. ಏನ್ ಕಾಣಿಸ್ತಪ್ಪ ನರಿಗೆ? ಇದು ಅರಿವೇ ಗುರು ಪಾಠದಲ್ಲಿ ಬಂದಿರೋ ಒಂದು ಬಿಟ್ಟ ಸ್ಥಳ. ಮನೆಯೊಂದು ಕಾಣಿಸಿತು. ನರಿಗೆ ದೂರದಲ್ಲಿ
ಮನೆಯೊಂದು ಕಾಣಿಸಿತು. ಸರಿ, ಮೇಲ್ಗಡೆ ನಾ ಮಡಕಿಸ್ಲಾ? ಹದಿನೈದು, ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಡ್ಯಾಶ್ ಕುಳಿತಿತು. ಸ್ವಲ್ಪ ದೂರದಲ್ಲಿ ಕುಳಿತಿತ್ತು. ಸಮಯ ಸಾಧಿಸಿ ಅಂದ್ರು ಯಾರು ಇರದಂತ ಸಮಯದಲ್ಲಿ ನಾನು ಹೊರಗೆ ಬಂದಾರಾಯ್ತು ಅಂತ ಹೇಳಿ ಅಲ್ಲೇ ಒಂದು ಮರದ ಪಕ್ಕ ಅದೇನದು ಅವಿತ್ಕೊಂಡು ಕೂತ್ಕೊಂತು. ಯಾವುದು? ನರಿ. ಕೋಳಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಡ್ಯಾಶ್. ಕೋಳಿಯ ಮರಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಏನ್ ಮಾಡ್ತಾ ಇತ್ತದು? ಹಿಗ್ತಾ ಇತ್ತು. ಇಷ್ಟೊಂದು ನನ್ಗೆ ಇವತ್ತು ಆಹಾರ ಸಿಗ್ತಾ ಇದೆ ಅಲ್ಲ ಅಂತ ಹೇಳಿ ತನ್ನ ಆಲೋಚನೆಯೊಳಗೆ ಮುಳುಗಿತ್ತದು. ನನ್ಗೆ ಇವತ್ತು ಒಂದು ಒಳ್ಳೆ ಆಹಾರ ಸಿಗ್ತಾ ಇದೆ ಅಂತ ಹೇಳಿ. ಡ್ಯಾಶ್ ರಾತ್ರಿ ವೇಳೆ ಬೆಳಕ ಕೊಡುವನು. ರಾತ್ರಿ ವೇಳೆ ಯಾರು ಕೊಡ್ತಾರೆ ನಮಗೆ ಬೆಳಕು? ಯಾರು ಕೊಡೋದು? ಚಂದ್ರ ರಾತ್ರಿ ವೇಳೆ ಬೆಳಕು ಕೊಡುವನು. ಹಗಲಿನ ಹೊತ್ತು ಸೂರ್ಯ ನಮ್ಗ ಬೆಳಕನ್ನ ಕೊಟ್ರ, ರಾತ್ರಿ ಹೊತ್ತು ಚಂದ್ರ ನಮ್ಗ ಬೆಳಕನ್ನ ಕೊಡ್ತಾನ. ಹೌದಾ? ನೀಟಾಗಿ ಬರ್ಕೋತಾ ಇದೀರಿ ಅಂತ ಅನ್ಕೋತಾ ಇದ್ದೀನಿ. ಹದಿನೆಂಟು, ಒಬ್ಬ ಶಿಲ್ಪಿ ಅಂದ್ರೆ ಮೂರ್ತಿ ಕೆತ್ತೋರು. ಸುಂದರವಾದ ಡ್ಯಾಶ್ ಕೆತ್ತಲು, ಮೂರ್ತಿ ಕೆತ್ತಲು 3 ಕಲ್ಲುಗಳನ್ನು ತಂದನು. 19, ಆ ಕಲ್ಲು ತಾಳ್ಮೆಯಿಂದ ಎಲ್ಲಾ ಡ್ಯಾಶ್ ಸಹಿಸಿಕೊಂಡಿತು. ಏನೆಲ್ಲ ಸಹಿಸಿಕೊಂತು? ಆ ಕಲ್ಲು ತಾಳ್ಮೆಯಿಂದ, ತಾಳ್ಮೆ ಅಂತ ಹೇಳಿದ್ರೆ ಸಹನೆ, ತಾಳ್ಮೆಯಿಂದ ಎಲ್ಲ ಪೆಟ್ಟನ್ನು ಸಹಿಸಿಕೊಂಡಿತು. ನಂತರ 20, ಜನರು ಶಿಲ್ಪಿಯನ್ನು ಬಾಯಿ ತುಂಬ ಡ್ಯಾಶ್ ಹೊಗಳಿದರು. ಬಾಯಿ ತುಂಬ ಹೊಗಳು ಅಂತ ಹೇಳಿದ್ರೆ ಅವರ ಒಂದು ಪ್ರಶಂಸೆ ಮಾಡೋದು. ಎಷ್ಟು ಸುಂದರವಾಗಿ ಮೂರ್ತಿಯನ್ನ ಕೆತ್ತಿದ್ದಾರಲ್ಲ, ಅಂತ ಅದ್ಭುತವಾದ ಶಿಲ್ಪಿ ಅಂತ ಹೇಳಿ ಬಾಯಿ ತುಂಬ ಅವರನ್ನ ಏನ್ ಮಾಡಿದ್ರು? ಹೊಗಳಿದ್ರು. ಅಂತ ಸುಂದರವಾದ ಮೂರ್ತಿಗಳನ್ನ ಆ ಶಿಲ್ಪಿ ಕೆತ್ತಿದ್ರು.
ಬೇಷ್ ನೀನು ಡ್ಯಾಶ್. ಇದು ಪ್ರಾಮಾಣಿಕ ಬಾಲಕ. ಆ ಒಂದು ಪಾಠದೊಳಗೆ ಬಂದಿದೆ. ಸತ್ಯವಂತ ಬಾಲಕ, ಪ್ರಾಮಾಣಿಕ ಸತ್ಯವಂತ ಬಾಲಕ. ಅವ್ರು ಯಾರು ಹೇಳಿದ್ರು ಇದನ್ನ? ಬೇಷ್ ನೀನು ಡ್ಯಾಶ್. ಯಾರು ಹೇಳಿದ್ರು ಇದನ್ನ? ಬೇಷ್ ನೀನು ಡ್ಯಾಶ್ ಅಂತ ಹೇಳಿ ಯಾರು ಹೇಳಿದ್ರು? ಬೇಷ್ ನೀನು ಜಾಣ. ಗುರುಗಳು ಗೋಪಾಲ್ ಕೃಷ್ಣ ಗೋಖಲೆ ಅವರಿಗೆ ಹೇಳಿದ್ರು. 21ನೇ ಬಿಟ್ಟ ಸ್ಥಳ. ಅದು ನಾನು ಉತ್ತರವನ್ನು ಸಹ ಬರೆದಿದ್ದೀನಿ ವಿದ್ಯಾರ್ಥಿಗಳಲ್ಲಿ. 22 ಎಲ್ಲ ಬಿಟ್ಟ ಸ್ಥಳಗಳನ್ನ ಈಗ ಬರೆದ್ಬಿಡಿ. ನಂತರ ಅವನು ಒಂದು ಡ್ಯಾಶ್ ಮುಂದೆ ಇಡಲಿಲ್ಲ. ಏನು? ಹೆಜ್ಜೆಯನ್ನು ಸಹ ಮುಂದೆ ಇಡಲಿಲ್ಲ. ನಾನು ಮನೆ ಕೆಲಸ ಮಾಡ್ಕೊಂಡು ಬಂದೀನಿ ಅಂತ ಹೇಳಿದ್ದಕ್ಕಾಗಿ, ಲೆಕ್ಕಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಕ್ಕಾಗಿ ಗುರುಗಳು ಏನು ಹೇಳಿದ್ರು? ಮುಂದೆ ಬಂದು ಕೂಡು ಅಂತ ಹೇಳಿದ್ರು. ಆದ್ರೆ ಅವನದು ಒಪ್ಪಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರ, ಅವುಗಳನ್ನ ಅವ ಸ್ವಂತವಾಗಿ ಮಾಡಿರಲಿಲ್ಲ, ಬೇರೆಯವರ ಸಹಾಯ ತಗೊಂಡು ಲೆಕ್ಕಗಳನ್ನ ಪೂರ್ಣಗೊಳಿಸಿದ. ಅದಕ್ಕಾಗಿ ಒಳಗಡೆ ಅವರು ಮುಂದ್ಗಡೆ ಬರಲಿಲ್ಲ. ಅವರು ಯಾರು? ಗೋಪಾಲ್ ಕೃಷ್ಣ ಗೋಖಲೆಯವರು. ಇವರು ಅವನು ಒಂದು ಹೆಜ್ಜೆ ಮುಂದೆ ಬರಲಿಲ್ಲ. ಅವರು ಮಹಿಳೆಯರಿಗೂ ಮೊದಲು ಹೆಣ್ಮಕ್ಳಿಗೆಲ್ಲ ಶಾಲೆ ಕಳಿಸ್ತಾ ಇರಲಿಲ್ಲ. ಅವ್ರಿಗೆ ಕಲಿಯುವ ಒಂದು ಅವಕಾಶ ಇರಲಿಲ್ಲ. ಆದ್ರೆ ಇವರು ಮಹಿಳೆಯರಿಗೂ ಡ್ಯಾಶ್ ಬೇಕೆಂದು ಹೇಳಿದರು. ಮಹಿಳೆಯರಿಗೂ ಶಿಕ್ಷಣ ಬೇಕು, ಅವರು ಸಹ ಶಾಲೆಗೆ ಹೋಗ್ಬೇಕು ಅನ್ನುವಂಥ ಮಾತನ್ನ ಇವರು ಗೋಖಲೆಯವರು ಹೇಳಿದ್ರು. ಆದ್ರೆ ಮೊದಲಿಗೆ ಇರಲಿಲ್ಲ ಆ ಥರ. ಆದ್ರೆ ಈಗ ಅದು ಬದಲಾಗಿದೆ. ಏನ್ ಹೇಳ್ತಾರ? ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಗಾದೆ ಮಾತಿದೆ. ಈಗ ನಾನುಡಿ 24 ಬೇಕೆಂದು ಮೇಲೆ ಗಂಟು ಬರ್ಬೇಕಿಲ್ಲಿ. 24 ಈಗ ನಾವು ಇಲ್ಲಿವರೆಗೂ ಮಾಡುವ ಒಟ್ಟು ಪಾಠಗಳ ಒಂದು ಬಿಟ್ಟ ಸ್ಥಳಗಳನ್ನ ಇಲ್ಲಿ ಕೊಟ್ಟಾಗಿದೆ ವಿದ್ಯಾರ್ಥಿಗಳೇ. ನಾನು ಮಂಗಗಳೆಲ್ಲವೂ ಮುಂದಿನ ತರಗತಿಯಲ್ಲಿ ಪ್ರಶ್ನೋತ್ತರಗಳನ್ನ ಕೊಡ್ತೀನಿ, ಪ್ರಶ್ನೆಗಳನ್ನ ಕೊಡ್ತೀನಿ, ಉತ್ತರಗಳನ್ನ ನೀವೇ ಬರಿಬೇಕು. ಯಾಕಂದ್ರೆ ಈಗಾಗಲೇ ಎಲ್ಲಾ ಉತ್ತರಗಳನ್ನ ನಾನು ಕಳಿಸಿದ್ದೀನಿ. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಡ್ಯಾಶ್ ಮಾಡಿದವು. ಏನ್ ಮಾಡಿದ್ವು? ಉಪವಾಸವನ್ನ ಮಾಡಿದ್ವು. ಹೌದಾ? ಪೂರ್ಣಗೊಳಿಸಿದ್ವು ಉಪವಾಸವನ್ನ ನಾವು. ಇದು ಇಂದಿನ ಮನೆ ಕೆಲಸ ಜೊತೆಗೆ ರಿವಿಷನ್, ಪುನರಾವರ್ತನೆ ಅಂತ ಹೇಳ್ತೀವಲ್ಲ ಅದು. ಆಂಗ್ಲ ಪದ ರಿವಿಷನ್, ಕನ್ನಡ ಪದ ಪುನರಾವರ್ತನೆ. ಅಂದ್ರೆ ಓದಿದ್ದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋದು. ಏನು ತಿನ್ನದೆ ಡ್ಯಾಶ್ ನೋಡುತ್ತಾ ಮಟ ಮಟ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಕೊಡೋದು. ಏನು ತಿನ್ನದೇನೆ ಮಟ ಮಟ ನೋಡುತ್ತಾ ಇದ್ದವು ಮರದಲ್ಲಿ. 26 ಕೈಯಲ್ಲಿ ಏತಕ್ಕೆ ಡ್ಯಾಶ್ ಆಗದೆ ಎಂದಿತು ಇನ್ನೊಂದು. ಕೈಯಲ್ಲೇತಕ್ಕೆ ಡ್ಯಾಶ್ ಅಂದ್ರೆ ಬಾಯಲ್ಲಿ, ಕೈಯಲ್ಲೇತಕ್ಕೆ ಡ್ಯಾಶ್ ಆಗದೆ ಎಂದಿತ್ತು ಇನ್ನೊಂದು. ಏನಂತ ಹೇಳ್ತದು? ಕೈಯಲ್ಲೇತಕ್ಕೆ ಬಾಯಿಯೊಳಗಾಗದೆ ಅಂತ ಹೇಳ್ತು.
ಎಂದಿದ್ದು ಇನ್ನೊಂದು. ಸರಿ, ಇವುಗಳನ್ನೆಲ್ಲ ಪೂರ್ಣಗೊಳಿಸಿ. ಆಯ್ತಾ? ಮುಂದಿನ ತರಗತಿಯಲ್ಲಿ ಪ್ರಶ್ನೆಗಳನ್ನ ಕೊಡ್ತೇನೆ ವಿದ್ಯಾರ್ಥಿಗಳೇ, ಉತ್ತರಗಳನ್ನ ನೀವೇ ಬರಿಬೇಕು. ಅಲ್ಲಿವರೆಗೂ ಇವುಗಳನ್ನೆಲ್ಲ ಪೂರ್ಣಗೊಳಿಸಿ. ಆಯ್ತಾ? ನೀಟಾಗಿ ಬರೀರಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಶುಭ ದಿನ.